ಈ ಕತೆ ಚೇಂಜ್ ಮಾಡ್ತಾನೆ ಆ ನೋಡು. ಹುಡುಗಿ ಏನು ಮಾಡ್ತದೆ, ಏನು ಮಾಡೋಕ್ಕಾದ ಇವನು ಏನೇ ಮಾಡಿದ್ರು ಇವನು ನನ್ನ ಕೈಗೆ ಸಿಗಲ್ಲ ಇವನು ಜನ. ಆಮೇಲೆ ನಾನು ಇಲ್ಲಿ ಕೈಗೆ ಸಿಕ್ಲಿಕ್ಕೆ ನಾನು ಅಂತ ಎಂತ ನಂಗೆ ನೀವು ಬೇಡ, ಕೈಗೆ ಸಿಕ್ಕುವುದು ಯಾಕೆ? ಹಾ ಆಮೇಲೆ ನಿಮ್ಗಿಂತ ಇಲ್ಲ ಆ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಇದ್ರೆ ಆ ಒಂದು ರಿಲೇಶನ್ಶಿಪ್ ಒಂದು ಗಂಡ ಇರುತ್ತಲ್ವಾ, ಅವ್ರಿಗೆ ಎಂತ ಕ್ವಾಲಿಟೀಸ್ ಇಲ್ಲ ನನ್ನ ಗಂಡ ಹಾಕ್ಲಿಕ್ಕೆ, ನನ್ನ ಲವರ್ ಆಗ್ಲಿಕ್ಕೆ ಎಂತ ಕ್ವಾಲಿಟೀಸ್ ಇಲ್ಲ. ನನ್ಗೆ ಎಂತ ಒಂದು ಲವರ್ ಒಂದು ಮದ್ವೆ ಆಗ್ಲಿಕ್ಕೆ ಒಂದು ಗಂಡಲ್ಲಿ ಕ್ವಾಲಿಟೀಸ್ ಬೇಕು. ಕೇಳಿ ಗಿಲ್ಲಿ ತರ ಹುಡುಗ ಬೇಕು ಅಂದಿದ್ದೆ ತಾನೆ. ಬಟ್ ಗಿಲ್ಲಿ ಒಂದೊಂದು ಸ್ವಭಾವ ಉಂಟಲ್ವಾ, ನಾನು ಯಾವಾಗ ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀನಿ ಚೇಂಜ್ ಮಾಡ್ಲಿಕ್ಕೆ, ಅದೇ ಎಲ್ಲ ನನ್ಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಸೊ ಅದೇ ನನ್ಗೆ ಒಂದು ಗಂಡದಲ್ಲಿ ಎಂತೆಂತ ಫುಲ್ಲು ಕ್ವಾಲಿಟೀಸ್ ಅವರ ಹತ್ರ ಇಲ್ಲ, ಸ್ವಲ್ಪ ಕ್ವಾಲಿಟೀಸ್ ಇರ್ಬೋದು, ಫುಲ್ಲು ಕ್ವಾಲಿಟೀಸ್ ಇಲ್ಲ ಅವರ ಹತ್ರ. ಆಮೇಲೆ ಹುಡುಗಿಗೆ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಕೋಪ ಬಂದ್ಬಿಡ್ತದೆ. ಅರ್ಥ ಆಯ್ತಾ ಧನುಷ್ ಅವ್ರೆ? ಸೊ ಗೈಸ್ ಪ್ಲಾನ್ ನೋಡಿದ್ರಲ್ಲ, ಏನೋ ಸಿನಕದ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೋ ನಮ್ಮ ಬಿಗ್ ಬಾಸ್ ಅವರು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಸ್ಟೋರಿ ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಪಾರ್ಟ್ 1 ಆಯಿತು, ಪಾರ್ಟ್ 2 ಆಯಿತು, 2 ವೀಡಿಯೋ ಕೂಡ ಇದೆ ನನ್ನ ಚಾನಲ್, ಚೆಕ್ ಮಾಡಿರಿ. ಇದು 3ನೇ ವಿಡಿಯೋ, ಓಕೆನಾ? ಸೊ ಮುಂದೆ ಇದೇ ಇಟ್ಕೊಂಡು ಒಂದು ಕತೆ ಕೂಡ ಬರ್ಬೋದೇನೋ, ವೇಟ್ ಮಾಡಿ ನೋಡೋಣ. ಆ್ಯಂಡ್ ಇದು ಫನ್ನಾಗಂತೂ ಇದೆ ಅಂದರೆ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗಿಲ್ಲಿ ತುಂಬ ಚೆನ್ನಾಗಿ ಕತೆನ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅದು ಕೂಡ ರಕ್ಷಿತ್ ಅವ್ರ ರಿಯಾಕ್ಷನ್ ತಕ್ಕಂತೆ. ಆ್ಯಂಡ್ ಸಿಕ್ಕಾಪಟ್ಟೆ ನಗ್ತಿದ್ದಾರೆ. ಆ್ಯಂಡ್ ಕಾವ್ಯನ್ ಕೂಡ ನಗು ತಡ್ಕೊಳಕ್ಕೆ ಆಗ್ತಿಲ್ಲ, ಆ ಲೆವೆಲ್ ನಗು ಬರ್ತಾಯಿದೆ ಅವರಿಗೆ. ಬಟ್ ಏನಪ್ಪ, ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಗರಂ ಆದಂಗೆ ಕೂಡ ಕಾಣಿಸಿದೆ. ಯಾರು ತಾನೇ ಸಹಿಸ್ಕೋತಾರೆ ಹೇಳಿ, ಹೋಗ್ಲಿ ಪಾಪ ಅಂದ್ಬಿಟ್ಟು ಏನೋ ಪ್ರೀತಿ ತೋರಿಸಿದ್ರೆ, ಗಿಲ್ಲಿ ಇವ್ರು ಈ ಥರ ಆಡಿದ್ರೆ ಕೋಪ ಬರಲ್ವಾ, ಬಂದೇ ಬರುತ್ತೆ ಅಲ್ವಾ, ಅದಕ್ಕೆ ಈ ಥರ ರಿಯಾಕ್ಷನ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಗರಂ ಆಗಿದ್ದಾರೆ, ಯಾಕಂದರೆ ಗಿಲ್ಲಿ ಆ ಲೆವೆಲ್ಗೆ ಮಾತಾಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಬಟ್ ಏನೇ ಹೇಳಿ, ಇವ್ರು 3 ಜನ ಕಾನ್ವರ್ಸೇಷನ್ ಸಕ್ಕದಾಗಿ ಅಂತ ಹೇಳ್ಬೋದು. ಗಿಲ್ಲಿ, ಕಾವ್ಯ, ರಕ್ಷಿತಾ ಸಕ್ಕತ್ ಫನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಿಂಗೆ ಇರಲಪ್ಪ, ಎಲ್ಲರೂ ಕೂಡ ಚೆನ್ನಾಗಿ ಖುಷಿಯಾಗಿರಲಿ ಅಷ್ಟೇ. ಸೊ ಆದಷ್ಟು ಎಲ್ಲರೂ ಕೂಡ ಹೊರಗಡೆ ಬಂದರೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.